ಮೊದಲು ಬರುವಂತಹ ರಾಶಿ ನಾನು ತೆಗೆದುಕೊಳ್ತೇನೆ ಮೇಷರಾಶಿ. ಮೇಷರಾಶಿ ಭಾಳವಾದಂತಹ ಅನುಕೂಲತೆಯನ್ನು ಕಂಡಂತಹ ಮೇಷರಾಶಿ, ಉತ್ತಮವಾದಂತಹ ವರ್ಷವನ್ನು ಕಂಡಂತಹ ಮೇಷರಾಶಿ, 11ನೆಯ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಂಥದ್ದು, ಉತ್ತಮವಾದಂತಹ ಲಾಭ ಗಳಿಕೆಯನ್ನು ನೋಡಿದಂಥದ್ದು, ಎಲ್ಲ ಸಂಕಷ್ಟಗಳನ್ನು ಸಹ ಯಾವುದು ಸಂಕಷ್ಟಗಳು ಇಲ್ಲದ ಹಾಗೆ ವ್ಯವಹಾರವನ್ನು ಮಾಡಿದಂತಹ ಮೇಷರಾಶಿ. ಈ ವರ್ಷ ಆದಾಯ ಬಹಳ ಕಡಿಮೆ ಆಗುತ್ತೆ. ನಿಮಗೆ 2 ಪಟ್ಟು ನೀವು ಆದಾಯವನ್ನು ಮಾಡ್ತೀರಿ, 14 ಪಟ್ಟು ನೀವು ವ್ಯಯವನ್ನು ಮಾಡ್ತೀರಿ. ಎಲ್ಲಿಂದ ಎಲ್ಲಿಗೆ ನಾವು ಸಮತೋಲನವನ್ನು ಮಾಡಲಿಕ್ಕಾಗೋದಿಲ್ಲ, ಆಲೋಚನೆಯೂ ಸಹ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯಾದಂತಹ ವೆಚ್ಚಗಳು ನಿಮಗೆ ಕಾಡುತ್ತೆ. ಜೊತೆಯಲ್ಲಿ ಏನಕ್ಕಾಗಿ ಅಂತ ಅಂದರೆ, ಇಷ್ಟು ವರ್ಷಗಳ ಕಾಲ ಶುಭವನ್ನು ಅನುಕೂಲತೆಗಳನ್ನು ಕಂಡಂತಹ ಮೇಷರಾಶಿ 2025ರಲ್ಲಿ ತುಂಬ ನಷ್ಟವನ್ನು, ಸಂಕಷ್ಟವನ್ನು, ನೋವುಗಳನ್ನು ಎಲ್ಲವೂ ಸಹ ನೋಡುವಂತಹ ವಾತಾವರಣ ಬರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. 7.5 ಶನಿ ಕಾಟ ಆರಂಭವಾಗುತ್ತೆ. ಏಪ್ರಿಲ್ 1 ಆರಂಭವಾಗುತ್ತೆ. ಯುಗಾದಿ ಹಬ್ಬದ ಮಾರನೇ ಬೆಳಗ್ಗೆಯಿಂದಲೇ ನಮಗೆ 7.5 ಸಂಕಷ್ಟಗಳು ಆರಂಭವಾಗುತ್ತೆ. 7.5 ಬಂತು ಅಂದರೆ ಕೋಪದ ವಾತಾವರಣ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಏರುಪೇರುಗಳಾಗುತ್ತೆ. ಸಾಲ ಸೂಲಗಳು ನಾವೆಲ್ಲವೂ ಸಿಕ್ಕಾಕೊಳ್ತೀವಿ. ಸಾಲ ಮಾಡಬೇಕಂತ ಪರಿಸ್ಥಿತಿಗಳು ನಮಗೆ ಸಮಯಗಳು ತಂದೊಡ್ಡುತ್ತೆ. ಮನೆಯಲ್ಲಿ ಅನಾರೋಗ್ಯದ ಪೀಡಿತರಾಗುವಂತಹ ವಾತಾವರಣಗಳು ತಂದುಕೊಡುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಕಲಹಗಳನ್ನು, ಗಲಾಟೆಗಳನ್ನು, ಕೋಪವನ್ನು ತಂದುಕೊಡುತ್ತೆ. ದುಡುಕು ಸ್ವಭಾವವನ್ನು ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಈ 7.5 ಆ 7.5 ಬಂದಾಗ ನಾವು ಯಾಕೆ ಇರಬೇಕು ಅನ್ನುವಂಥದ್ದು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಈ 7.5 ಅನ್ನುವಂಥದ್ದು ಬಂದಾಗ ನಾವು ಹೆಚ್ಚಿನದಾಗಿ ಕಷ್ಟಗಳು ಬರುತ್ತೆ, ನೋವುಗಳು ಬರುತ್ತೆ, ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳು ಬರುತ್ತೆ. ಮಿತ್ರನೂ ಶತ್ರುನಾಗ್ತಾನೆ. ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂಥ ವಾತಾವರಣಗಳು ಸೃಷ್ಟಿಗಳಾಗುತ್ತೆ. ಎಲ್ಲೋದ್ರೂ ಅವಮಾನಗಳು, ಎಲ್ಲೋದ್ರೂ ನಷ್ಟಗಳು, ಸಮಸ್ಯೆಗಳು ಅನ್ನುವಂಥದ್ದು ಬೆನ್ನತ್ತಿ ಬರುತ್ತೆ. ಆದರೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಏನು ಕೆಲಸವನ್ನು ಮಾಡಬೇಕು ಅಂದರೆ, ಈ 7.5 ಶನಿ ಬಂದಾಗ, ಶನಿ ಅಂತ ನಾವೇನು ಹೇಳ್ತೀವಿ, ಇವನು ದಂಡನಾಯಕ ಅಂತ ಹೇಳ್ತಿರ್ತೀವಿ, ಕಲಿಪುರುಷ ಅಂತ ಹೇಳ್ತಿರ್ತೀವಿ, ಇವನು ನ್ಯಾಯಾಧಿಪತಿ ಅಂತ ಹೇಳ್ತಿರ್ತೀವಿ. ಈ ಶನಿಗ್ರಹ ಬಂದಾಗ ಮನುಷ್ಯನ ಅಹಂಕಾರವನ್ನು, ಮನುಷ್ಯನ ದುರ ಆಲೋಚನೆಗಳನ್ನು, ಅವನಲ್ಲಿರುವಂತಹ ನ್ಯೂನ್ಯತೆಯನ್ನು, ಅವನಲ್ಲೆಲ್ಲವನ್ನು ತೊಳೆದು ಅವನ ಶುಭ್ರವಾದಂಥ ಒಂದು ಬಟ್ಟೆ ನಾವು ತೊಳೆದಾಗ ಹೆಂಗ ಬರುತ್ತೆ ಆ ರೀತಿಯಾದಂಥ ಅವನ ಜೀವನವನ್ನು ಬದಲಾವಣೆ ಮಾಡಿ ತಂದುಕೊಡ್ತಾನೆ. ಅದಕ್ಕೋಸ್ಕರವಾಗಿ ಶನಿ ಬರ್ತಾರೆ. ಈ ಶನಿ ಬಂದಾಗ ನಾವು ಮಾಡಬೇಕಾಗಿರೋ ಒಂದಂತೂ ಏನಂತಂದರೆ, ಸುಳ್ಳನ್ನು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಬಾರ್ದು, ತಂದೆ ತಾಯಿಗಳಿಗೆ ನೋವನ್ನು ಕೊಡಬಾರ್ದು, ಸ್ತ್ರೀ ಸಂಬಂಧಪಟ್ಟಂತಹ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಸ್ತ್ರೀಗೆ ಅವಮಾನವನ್ನು ಮಾಡಬಾರ್ದು. ಇದನ್ನು ಮಾಡಿದಾಗ ಶನಿಯ ಸಂಕಷ್ಟಗಳು 100ಕ್ಕೆ 100 ಪಟ್ಟು ಜಾಸ್ತಿ ಆಗುತ್ತೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ಕೊಲೆ ಮಾಡೋದು, ಜೊತೆಯಲ್ಲಿ ನಿಮಗೆ ಸ್ತ್ರೀಗೆ ಅವಮಾನವನ್ನು ಮಾಡುವಂಥದ್ದು, ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು, ಕೆಟ್ಟ ಕೆಟ್ಟ ವ್ಯವಹಾರಗಳನ್ನು ಯಾರು ಮಾಡ್ತಿರ್ತಾರೋ ಈ ಶನಿಯ ಕಾಟ ಅದಕ್ಕೆ ದುಪ್ಪಟ್ಟಾಗುತ್ತೆ. ಇದ್ರ ಬಗ್ಗೆ ಯಾರು ತುಂಬ ಒಲವನ್ನು ಇಟ್ಕೊಂಡು ಯಾರು ಗೌರವದಿಂದ ನಡ್ಕೊಳ್ತಾರೋ ಅವರಿಗೆ ಶನಿಯ ದೋಷ 100 ಪಟ್ಟು ಕಡಿಮೆ ಆಗುತ್ತೆ. ನಾವು ಮಾಡಬೇಕಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು, ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಅವಮಾನ ಮಾಡಬಾರ್ದು. ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ತುಂಬ ಗೌರವವಾಗಿ ನಾವು ನಡ್ಕೊಳ್ಬೇಕು. ಅವಮಾನವನ್ನು ಮಾಡಬಾರ್ದು, ತಿರಸ್ಕರಿಸಬಾರ್ದು. ನಮ್ಮ ಕೈಲಾದಂತಹ ಸಣ್ಣದಾದರೆ ಸಹಾಯವನ್ನು ಮಾಡಬೇಕು. ಇಲ್ಲಾಂದರೆ ಯಾವುದೂ ಸಹ ನಿಂದನೆಗಳಿಗೆ, ಅವಮಾನಗಳಿಗೆ ಯಾವುದಕ್ಕೂ ನಾವು ಹೋಗಬಾರ್ದು. ಇಷ್ಟನ್ನು ನಾವು ಕರೆಕ್ಟಾಗಿ ಇದನ್ನು ನಾವು ಫಾಲೋ ಮಾಡಿಬಿಟ್ರೆ ಶನಿಯ ದೋಷ 100 ಪಟ್ಟು ಕಡಿಮೆ ಆಗುತ್ತೆ. ಶನಿಯ 7.5 ನಮಗೆ ಗೊತ್ತಾಗದ ರೀತಿಯಲ್ಲಿರುತ್ತೆ. ಇದನ್ನು ತಾವೆಲ್ಲರೂ ಮಾಡಬೇಕಾಗ್ತದೆ. ನಿಮಗೆ ಈ ವರ್ಷ ತುಂಬ ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಈ ವರ್ಷ ನಿಮಗೆ ತುಂಬ ಸಮಸ್ಯೆಗಳು ಅನ್ನುವಂಥದ್ದು ತಂದೊಡ್ಡುತ್ತೆ, ಅವಮಾನಗಳಾಗುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನೀವು ಮಾಡಬೇಕಾಗಿರುವಂಥ, ನಿಮಗೆ ಆದಾಯ ಎಷ್ಟು ಅಂತಂದರೆ ಕೇವಲ 2 ರೂಪಾಯಿ ಆದಾಯ ಮಾಡಿದ್ರೆ 14 ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಅಂದರೆ ನಿಮ್ಮ ವ್ಯವಹಾರ ಹೆಂಗಿರುತ್ತೆ ಅಲ್ಲಿಗೆ? 100 ರೂಪಾಯಿನ ನೀವು ಸಾಲ ಮಾಡಬೇಕಾಗಿರುವಂಥದ್ದು, ನಿಮ್ಗೆ ಬಂದಿದ್ದ ಆದಾಯ ಬರೀ 20 ರೂಪಾಯಿ, ನೀವು ಬರಬೇಕಾಗಿರೋದಂಥದ್ದು 100 ರೂಪಾಯಿ ನೀವು ಸಾಲವನ್ನು ಮಾಡಬೇಕಾಗಿದೆ. 100-120 ರೂಪಾಯಿ ಸಾಲ ಮಾಡಬೇಕಾಗತ್ತೆ ಅಂತ ಅಂದರೆ ಅಲ್ಲಿಗೆ ಎಲ್ಲಿ ನೀವು ತಡ್ಕೊಳಕ್ಕಾಗತ್ತಾ?
ಆದ್ದರಿಂದ ನಾವು ಮುಂಚಿತವಾಗಿ ಪ್ರಿಪೇರ್ ಆಗಬೇಕಾಗ್ತದೆ. ಯಾವ ರೀತಿಯಲ್ಲಿ ಅಂತ ಅಂದರೆ, ಎಷ್ಟು ನೀವು ವ್ಯವಹಾರಗಳನ್ನು ಮಾಡ್ತೀರಿ, ವ್ಯವಹಾರಗಳ ಸ್ಥಗಿತವನ್ನು ಮಾಡಿಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಹೇಳಿದ ಹಾಗೆ ಯಾವುದೇ ವಂಚನೆಗಳಿಗೆ, ಮೋಸಗಳಿಗೆ ಹೋಗಬೇಡಿ. ಜೊತೆಯಲ್ಲಿ ನಿಮಗೆ 7.5 ಅನ್ನುವಂಥದ್ದು ಸುಮಾರು 7.5 ವರ್ಷಗಳ ಕಾಲ 7.5 ಕಾಟ ಆರಂಭ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಆದರೆ 2.5 ವರ್ಷಗಳ ಕಾಲ ನಿಮ್ಮನ್ನು ಬಹಳವಾಗಿ ಕಾಡುತ್ತೆ, ಬಾಧೆಯನ್ನು ಕೊಡುತ್ತೆ, ಸಮಸ್ಯೆನ ತಂದೊಟ್ಟುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಾನ್ ಚಾಲೀಸ್ ಸದಾ ಕಾಲ ನೀವು ಹೇಳ್ಕೊಳ್ತಾ ಇರಿ. ಪ್ರತಿ ಶನಿವಾರ ಸೂರ್ಯ ಮುಳುಗಿದ ಮೇಲೆ 6 ಗಂಟೆ ಮೇಲೆ ಸಾಯಂಕಾಲ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೊಂದು ಅರ್ಚನೆ ಮಾಡಿಸಿ, ಹನುಮಂತನಿಗೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ, ಶನಿಮಾತ್ಮನಿಗೆ ತುಳಸಿ ಪತ್ರಿಯನ್ನಾಡಿ, ವರ್ಷಕ್ಕೊಂದು ಬಾರಿ ಮನೆಯಲ್ಲಿ ಒಂದು ನವಗ್ರಹ ಪೂಜೆಯನ್ನಾದರೂ ಮಾಡ್ಕೊಳ್ಳಿ. ಅದು ಆಗಲಿಲ್ಲ ಅಂದರೆ ಶನಿಮಾತ್ಮನಿಗೆ ಹೋಗಿ ಒಂದು ಎಳ್ಳು, ಕಪ್ಪು ಎಳ್ಳನ್ನು ವರ್ಷಕ್ಕೊಂದು ಬಾರಿ ಆದರೂ ನವಗ್ರಹ ಪೂಜೆ ಮಾಡಿ ದಾನ ಕೊಡಿ. ಇದೆಲ್ಲವೂ ಮಾಡೋದರಿಂದ ಶನಿಯ 7.5 ದೋಷಗಳು ನಮಗೆ ಬಹಳವಾಗಿ ನಮಗೆ ಕಡಿಮೆಯ ಪ್ರಮಾಣದಲ್ಲಿ ಕಷ್ಟಗಳು ಗೊತ್ತಾಗುತ್ತೆ. ಇದನ್ನು ಬಟ್ಟು ನಾವು ಬೇರೆ ಬೇರೆ ಉಡಾಫೆಗಳನ್ನು, ಸಮಸ್ಯೆಗಳನ್ನು ನಾವೇನಾದ್ರು ಮಾಡ್ಕೊಳಕ್ಕೆ ಹೋದರೆ ಅದು ದುಪ್ಪಟ್ಟಾಗಿ ನಮ್ಮನ್ನು ಕಾಡುತ್ತೆ, ತೊಂದರೆ ಕೊಡುತ್ತೆ, ಹಿಂಸೆ ಕೊಡುತ್ತೆ. ಜೀವನವೇ ಬೇಡ ಅನ್ನುವಂಥ ಪರಿಸ್ಥಿತಿ ತಂದೊಡ್ಡುತ್ತೆ. ಎಚ್ಚರಿಕೆಯನ್ನಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಂತ ಈ ವರ್ಷದಲ್ಲಿ ನಾನು ಹೇಳುತ್ತೆ. ಈ ವರ್ಷದಲ್ಲಿ ಮೇಷರಾಶಿಯವರೆಗೆ ಸಂಕಷ್ಟ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ನೀವು ಮಾಡಬೇಕಾಗಿರುವಂಥದ್ದು ನಿಷ್ಠೆ, ದೇವರ ಉಪಾಸನೆ, ಬಹಳವಾದಂತಹ ಸೌಮ್ಯತೆ. ಇದನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಸಂಕಷ್ಟ ನಿಮಗೆ ಬರೋದಿಲ್ಲ, ನಿಮ್ಮ ಜೀವನ ದೊಡ್ಡ ಮಟ್ಟದ ನಷ್ಟಕ್ಕೆ ಹೋಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತೇನೆ. ವೃಷಭ ರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ, ವೃಷಭ ರಾಶಿಗೆ ಇದ್ದಂತಹ ಗುರುವಿನ ದೋಷ, ಜನ್ಮದಲ್ಲಿದ್ದಂತಹ ಗುರುವಿನ ದೋಷ ನಿಮಗೆ ಬದಲಾವಣೆ ಆಗಿದೆ. 11ನೆಯ ಮನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಶನಿಗ್ರಹವನ್ನು ಕುಳಿತಿದ್ದಾರೆ. ತಂದೆಯಿಂದ ಬಹಳ ಉಡುಗೊರೆ ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ ಸೌಮ್ಯತೆ, ಕುಟುಂಬದಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಏಳಿಗೆ, ಇವೆಲ್ಲವೂ ನಿಮಗೆ ಸುಭಿಕ್ಷವಾಗಿರುತ್ತೆ. ಏನೇ ವ್ಯವಹಾರಗಳು ಮಾಡಿದ್ರೂ ಲಾಭದ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಹೊಸ ಕೆಲಸಗಳು ಆರಂಭವಾಗುತ್ತೆ. ಮತ್ತು ಭೂಮಿ ಖರೀದಿ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀರಿ. ಮನೆ ಕಟ್ಟುವಂಥ ಯೋಗದಿಂದ ಕೂಡಿರ್ತೀರಿ. ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳು ಬರುತ್ತೆ ನಿಮಗೆ. ಮಿತ್ರರು ಶತ್ರುನೂ ಸಹ ಮಿತ್ರನಾಗುವಂಥ ಸನ್ನಿವೇಶಗಳು ಬರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ನಿಮಗೆ ಹಣವನ್ನು ಕೊಡಬೇಕಾಗಿರುವಂಥ ವ್ಯಕ್ತಿಗಳು ಸಮಸ್ಯೆಗಳಿಂದ ಕೂಡಿರ್ತಾರೆ. ಅವರು ನಿಮ್ಮ ಒಳ್ಳೆಯತನಕ್ಕೆ ಅವತ್ತಿನ ನಿಮ್ಮ ಸಹಾಯವನ್ನು ನೆನೆದು ನಿಮಗೆ ಹಣಕಾಸಿನ ನೆರವನ್ನು ನೀಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ದೇವತಾ ಆರಾಧನೆಯಲ್ಲಿ, ದೇವತಾ ಉಪಾಸನೆಯಲ್ಲಿ ಬಹಳ ಮಗ್ನರಾಗಿರ್ತೀರಿ ನೀವು. ಉತ್ತಮವಾದಂಥ ವರ್ಷವಾಗಿ ವೃಷಭ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ. ಆದರೆ ನಿಮ್ಮ ಕೈನಲ್ಲಿ ಈ ವರ್ಷ ತುಂಬ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ತೀರಿ. ನೀವು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಯಾಕೆಂದರೆ ವೃಷಭ ರಾಶಿಯವರಿಗೆ 11 ರೂಪಾಯಿ ಆದಾಯ ಇದೆ. 11 ರೂಪಾಯಿ ಆದಾಯದಲ್ಲಿ ಕೇವಲ 5 ರೂಪಾಯಿ ಖರ್ಚಷ್ಟೇ ನಿಮಗೆ ಇರುವಂಥದ್ದು. ಕೇವಲ 5 ರೂಪಾಯಿ ಖರ್ಚು. ತುಂಬ ನಿಮ್ಮ ಹಣ ಹೂಡಿಕೆ, ತುಂಬ ಅನುಕೂಲಗಳು ಎಲ್ಲವೂ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಹಣಕಾಸಿನ ಬಗ್ಗೆ ಬಹಳ ಕೇರ್ಲೆಸ್ ಮಾಡ್ತೀರಿ ನೀವು. ಬಹಳ ಖರ್ಚು ವೆಚ್ಚಗಳನ್ನು ಮಾಡ್ತಿರ್ತೀರಿ. ಅದರ ಬಗ್ಗೆ ಗಮನವನ್ನು ಹರಿಸಿ. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲಗಳಿಂದ ಕೂಡಿರುವಂಥದ್ದು. ಇಡೀ ರಾಶಿಯಲ್ಲಿ 12 ರಾಶಿಯಲ್ಲಿ ಉತ್ತಮವಾದಂಥ ಫಲ ಇರುವಂಥ ಯಾವುದಾದ್ರೂ ಒಂದು ರಾಶಿ ಇದೆಯಾ ಗುರುಗಳೇ ಅಂತಂದರೆ ಅದು ವೃಷಭ ರಾಶಿ. 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳಿಂದ ಕೂಡಿದಂತಹ ವೃಷಭ ರಾಶಿ ಗುರುವಿನ ಸಂಕಷ್ಟದಲ್ಲಿ ಬಂತು. ಆಲೆ 1 ವರ್ಷದಿಂದ ಗುರು ಜನ್ಮದಲ್ಲಿ ಕೂತಾಗ ಹಣಕಾಸಿನ ಕಿರಿಕಿರಿಗಳಾಯಿತು, ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು ಬಂತು, ಸುಮಾರು ಗೊಂದಲಗಳು ಬಂತು, ಯಾರಿಗೆ ನಂಬಬೇಕು ಯಾರು ನಂಬಬಾರದಂತಹ ಮೋಸಕ್ಕೆ ಗುರಿಯಾಗುವಂಥ ಸನ್ನಿವೇಶಗಳು ಕೂಡಿ ಬಂತು. ಜೊತೆಯಲ್ಲಿ ನಿಮಗೆ ಹಣವನ್ನು ಸಹಕಾರವನ್ನು ಪಡೆದಂಥ ವ್ಯಕ್ತಿಗಳೇ ನಿಮಗೆ ದುಶ್ಮನ್ಗಳಾದರು. ನಿಮ್ಮ ಹಿಂದೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂತಹ ಕುಹಕ ಮನಸ್ಸುಗಳು ನಿಮಗೆ ಸೃಷ್ಟಿಯಾದರು. ಇದೆಲ್ಲವನ್ನು ಸಹಿಸಿಕೊಂಡು ಬಂದಂತಹ ವೃಷಭ ರಾಶಿ ಈ ವರ್ಷದಲ್ಲಿ ಉತ್ತಮವಾದಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡ್ಬೋದು. ಉತ್ತಮವಾದಂಥ ಫಲಗಳು ನಿಮ್ಮನ್ನು ಖಂಡಿತವಾಗಿ ನಿಮ್ಮ ಹಿಂದೆ ಅದು ಸಾಗುತ್ತಾ ಬರುತ್ತೆ. ಅದು ಯಾವ ರೀತಿಯಲ್ಲಿ ಅಂತಂದರೆ ಹಣಕಾಸಿನ ಅನುಕೂಲದಿಂದ, ಆರೋಗ್ಯದ ಅನುಕೂಲದಿಂದ, ಸನ್ಮಾನದವರೆಗೂ ಬರುತ್ತೆ ನಿಮಗೆ.
ನಿಮ್ಮನ್ನು ಕರೆದು ನಿಮಗೆ ಸನ್ಮಾನಗಳು, ನಿಮಗೆ ವ್ಯವಹಾರದಲ್ಲಿ ಲಾಭಗಳು, ತುಂಬ ಅನುಕೂಲಕರವಾದಂಥ ವರ್ಷ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ಅಧಿಪತಿ ಬಂದು ನಿಮಗೆ ಶುಕ್ರಗ್ರಹನಾಗಿರ್ತಾರೆ. ಶುಕ್ರನ ಬಲ ತುಂಬ ಚೆನ್ನಾಗಿದೆ. ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ವಾತಾವರಣಗಳಿದೆ. ಒಂದು ಕಿವಿ ಮಾತನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ದಾಯಾದಿ ಕಲಹಗಳನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅಣ್ಣ ತಮ್ಮದಿರು ಏನಾದರೂ ಜಮೀನುಗಳನ್ನು ಭಾಗ ಮಾಡ್ಕೊಳ್ಬೇಕು ಅಂತ ಅಂದರೆ ಹಣ್ಣು ಹಂಚಿದ ರೀತಿಯಲ್ಲಿ ನೀವು ಅದನ್ನು ಹಂಚ್ಕೊಳ್ಳಿ. ಮೂರನೇ ವ್ಯಕ್ತಿಯಲ್ಲಿಗೆ ನೀವು ಅಲೋ ಮಾಡ್ಕೊಳ್ಬೇಡಿ. ಮೂರನೇ ವ್ಯಕ್ತಿಗೆ ಅಲ್ಲಿ ಅವಕಾಶವನ್ನೇ ಕೊಡಬೇಡಿ. ನಿಮ್ಮ ಕುಟುಂಬದ ವ್ಯವಹಾರ, ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಡೆಯಲಿ. ಇನ್ನೊಬ್ಬರ ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಕುಟುಂಬವನ್ನು ಒಡೆಯುವಂಥದ್ದಾಗಲಿ, ಆ ಅಣ್ಣ ತಮ್ಮಂದಿರ ಮನಸ್ಸುಗಳನ್ನು ಬೇರೆ ಮಾಡುವಂಥ ವಾತಾವರಣಗಳಾಗಲಿ ಅದನ್ನು ಮಾಡಬೇಡಿ. ಅದೊಂದು ಬಿಟ್ಟರೆ ನಿಮ್ಮ ವ್ಯವಹಾರಗಳೆಲ್ಲವೂ ಸಹ ಉತ್ತುಂಗಕ್ಕೆ ಬೆಳೆಯುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಈ ವರ್ಷ 2025ನೇ ವಿಶ್ವವಸು ಸಂವತ್ಸರದಲ್ಲಿ ನಿಮಗೋಸ್ಕರವಾಗಿ ವೆಲ್ಕಮ್ ಮಾಡಲಿಕ್ಕೆ ಕಾಯ್ತಾ ಇದೆ. ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ, ವ್ಯವಹಾರವನ್ನು ದುಪ್ಪಟ್ಟು ಮಾಡಲಿಕ್ಕೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಉತ್ತುಂಗದಲ್ಲಿ ಬೆಳೆಯುವಂಥ ವಾತಾವರಣಕ್ಕೆ ತೆಗೆದುಕೊಂಡೋದಕ್ಕೆ ಭಗವಂತನ ಅನುಗ್ರಹವೇ ನಿಮ್ಮ ರಾಶಿಗಾಗಿರಬೇಕಾದ್ರೆ ನೀವು ಸುಮ್ಮನೆ ಇದ್ದರೂ ಸಹ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತದೆ. ನಿಮ್ಮ ರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ. ದುಡ್ಡು ಬಂತು ಅಂತ ಅಹಂಕಾರವನ್ನು ಪಡಬೇಡಿ. ದುಡ್ಡನ್ನು ಹೆಂಗೆ ಬೇಕಂಗೆ ವೆಚ್ಚವನ್ನು ಮಾಡಬೇಡಿ. ಅದಕ್ಕೊಂದು ವ್ಯಾಲ್ಯೂ ಕೊಡಿ. ಯಾಕೆಂದರೆ ಮುಂದೆ ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರಿ. ಆ ದುಡ್ಡನ್ನು ಹೆಂಗೆ ಬೆಳೆಸ್ಕೊಳ್ಬೇಕು, ಹೆಂಗೆ ರಕ್ಷಣೆಗಳನ್ನು ಮಾಡಬೇಕು, ಅದನ್ನು ಹೆಂಗೆ ಬಳಸಬೇಕು, ಉತ್ತಮವಾಗಿ ಹೆಂಗೆ ಬಳಸಬೇಕು ಅದನ್ನು ನೀವು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಬೇರೆ ಅನ್ಯ ವ್ಯವಹಾರಗಳಿಗೆ ನೀವು ಹೋಗಬೇಡಿ ಅಂತ ಹೇಳ್ತೇನೆ. ನಿಮ್ಮ ರಾಶಿ ಅಧಿಪತಿ ಆಗಿರುವಂಥ ಶುಕ್ರ ಗ್ರಹ ಬಂದಾಗ ನಿಮಗೆ ವಿಷ್ಣುವಿನ ಧ್ಯಾನ, ಮಹಾಲಕ್ಷ್ಮಿ ಔಪಾಸನೆ, ರಾಯರ ಪ್ರಾರ್ಥನೆ, ವೆಂಕಟೇಶ್ವರ, ನಿಮ್ಮ ಮನೆದೇವರಾಗಿದ್ದ ಶಿವ ಇವರ ಧ್ಯಾನವನ್ನು, ಮನೆದೇವರು, ಕುಲದೇವರು, ಇಷ್ಟದೇವರನ್ನು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. 2025 ವೃಷಭ ರಾಶಿಯವರಿಗೆ ಉತ್ತಮವಾದಂಥ ವರ್ಷ, ಉತ್ತಮವಾದಂಥ ಗಳಿಕೆಯ ವರ್ಷ, ಉತ್ತಮವಾದಂಥ ಜ್ಞಾನ ಭಂಡಾರದ ವರ್ಷ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮಿಥುನ ರಾಶಿಯ ಫಲವನ್ನು ತೆಗೆದುಕೊಂಡಾಗ ಮಿಥುನ ರಾಶಿಯವರಿಗೆ 2024ನೇ ಇಸ್ವಿ ದುಡ್ಡನ್ನು ನಾವೇನು ಗಳಿಕೆ ಮಾಡಲಿಕ್ಕೆ ಆಗಲಿಲ್ಲ. ಬಿಸ್ನೆಸ್ಸಲ್ಲಿ ಏನು ಲಾಭ ನೋಡಲಿಲ್ಲ. ಎಷ್ಟೆಷ್ಟೋ ವ್ಯವಹಾರಗಳು ಸ್ಥಗಿತವಾಯಿತು. ಭೂಮಿ ಖರೀದಿ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರೆ ಸಾಧ್ಯವಾಗಲಿಲ್ಲ. ಕೇವಲ ಒಂದು ವಾಹನವನ್ನು ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬಹಳವಾದಂಥ ಗೊಂದಲವನ್ನು ಅನುಭವಿಸಿದ್ವಿ. ಕೌಟುಂಬಿಕ ವಿಚಾರದಲ್ಲೂ ಸಹ ತೊಂದರೆಗಳನ್ನು ಅನುಭವಿಸಿದಂತಹ ರಾಶಿ ಯಾವುದು ಅಂತ ಅಂದರೆ ಅದು ಮಿಥುನ ರಾಶಿ. ಈ ಮಿಥುನ ರಾಶಿಗೆ 2025ನೇ ಇಸ್ವಿಯಲ್ಲಿ ಎಷ್ಟು ಫಲ ಸಿಗುತ್ತೆ ಅಂತ ನೀವು ಕೇಳಿಕೊಂಡ್ರೆ ಬಹಳ ಆಶ್ಚರ್ಯವನ್ನು ಪಟ್ಬಿಡ್ತೀರಿ. ಯಾಕೆ ಅಂದರೆ ಈ ವರ್ಷ ಮಿಥುನ ರಾಶಿಗೆ ಲಾಭ, ಆದಾಯ ಎಷ್ಟು ಅಂತ ಅಂದರೆ 14 ರೂಪಾಯಿ ಆದಾಯ ಇದೆ. ವೆಚ್ಚ ಎಷ್ಟು ಅಂತ ಅಂದರೆ ಕೇವಲ 2 ರೂಪಾಯಿ ವೆಚ್ಚ ಇದೆ. ನೀವು ಎಷ್ಟನ್ನು ಉಳಿಸ್ಬೋದು ಅಂತ ಅಂದರೆ ಸುಮಾರು 100 ರೂಪಾಯಿನ ನೀವು ಆದಾಯವನ್ನು ಮಾಡಿಕೊಂಡ್ರೆ ಅದರಲ್ಲಿ ಬರೀ ನೀವು ಖರ್ಚು ಮಾಡಲಿಕ್ಕಾಗೋದು 20 ರೂಪಾಯಿನೂ ಖರ್ಚು ಮಾಡಲಿಕ್ಕಾಗೋದಿಲ್ಲ. ಇನ್ನು ನಿಮ್ಮ ಉಳಿತಾಯ ದೊಡ್ಡ ಮೊತ್ತದ ಉಳಿತಾಯಗಳನ್ನು ತಂದುಕೊಡ್ತಾರೆ ಮಿಥುನ ರಾಶಿ. ಮಿಥುನ ರಾಶಿಗೆ ಜನ್ಮದಲ್ಲಿ ಬರುವಂತಹ ಗುರುಗ್ರಹ, ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂತಹ ಶನಿಗ್ರಹ, ಶುಕ್ರನ ಅನುಕೂಲಕರವಾದಂತಹ ಯೋಗ ದಿನಗಳು, ಉಚ್ಚಸ್ಥಾನದ ಬುಧನ ಗ್ರಹದ ಅನುಕೂಲ, ಈ ರಾಷ್ಟ್ರಾಧಿಪತಿನೇ ಬುಧನ ಉತ್ತುಂಗದ ವ್ಯವಹಾರಗಳು ನಡೆಯುತ್ತೆ ನಿಮಗೆ. ಈ ಮಿಥುನ ರಾಶಿಯವರು ಯಾರಾದರೂ ಬಿಸ್ನೆಸ್ ಮ್ಯಾನ್ ಇದ್ದರೆ ನಿಮ್ಮನ್ನು ಎಷ್ಟೋ ನೀವು ಹೇಳ್ಬೋದು, ಗುರುಗಳೇ ಹೋದ ವರ್ಷ ನಮಗೆ ಬಿಸ್ನೆಸ್ ಆಗಲಿಲ್ಲ, ಭಾಳ ಸ್ವಲ್ಪ ಸಾಲಗಳನ್ನು ಮಾಡಿಕೊಳ್ಳುವಂಥ ವಾತಾವರಣಗಳು ನಮಗೆ ಸೃಷ್ಟಿಯಾಯಿತು ಅನ್ನುವಂತಹ ಜನಗಳಿದ್ದರೆ ನಿಮ್ಮ ಕೈ ಹಾಕಿದಂತಹ ಎಲ್ಲ ಕೆಲಸಗಳು ಲಾಭವನ್ನು ನೋಡುತ್ತೆ ಹೊರತು ನಷ್ಟಕ್ಕೆ ನಿಮಗೆ ತಂದೊಡ್ಡೋದಿಲ್ಲ. ಮಿಥುನ ರಾಶಿಯವರಿಗೆ ಬುದ್ಧಿ ಚಾತುರ್ಯತೆ ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿ ಹೊಸ ಹೊಸ ಯೋಜನೆಗಳು ನಿಮಗೆ ಬರುತ್ತೆ. ಹೊಸ ಹೊಸ ಪ್ರಯತ್ನವನ್ನು ಮಾಡ್ತೀರಿ. ರೈತಾಪಿ ವರ್ಗದವರಿಗೆ ಅಂತೂ ಈ ಮಿಥುನ ರಾಶಿಯವರು ಯಾರೇ ಇದ್ದರೆ ನಿಮಗೆ ಉತ್ತುಂಗವಾದಂತಹ ಉತ್ತಮವಾದಂಥ ಬೆಳೆ ನಿಮಗೆ ಸಿಗುತ್ತೆ. ನಿಮ್ಮ ಕೈಗುಣವೇ ಹಂಗಿರುತ್ತೆ.
ನೀವು ಕೈ ಹಾಕಿದಂತೆ ಎಲ್ಲ ಕೆಲಸಗಳು ಸಕ್ಸಸ್ ಆಗುವಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಕೋರ್ಟು ಕಚೇರಿಗಳ ವಾತಾವರಣಗಳು ಅನುಕೂಲಕರವಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಗಳು ಸಿಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂತಹ ವಾತಾವರಣಗಳು ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ರಾಶಿ ಅಧಿಪತಿಯಾದಂಥವರು ಬುಧ ಗ್ರಹ, ಈಗ ಯೋಗದಲ್ಲಿರುವಂಥವರು ಗುರುಗ್ರಹ, ಲಾಭವನ್ನು ತಂದುಕೊಡುವಂಥವರು ಬುಧ ಗ್ರಹ, ಹಣಕಾಸಿನ ಅನುಕೂಲವನ್ನು ಯೋಗ ಫಲವನ್ನು ತಂದುಕೊಡುವಂಥವರು ಶುಕ್ರ ಗ್ರಹ. ಒಂದಲ್ಲ ಎರಡಲ್ಲ, ಎಲ್ಲ ಯೋಗ ಫಲಗಳು ನಿಮಗೆ ಸಿಗುತ್ತೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ತಲೆಗತ್ತಿ ತಲೆ ತಿರುಗುವಂಥ ವಾತಾವರಣ ಬರುತ್ತೆ. ಉಡಾಫಿ ಮಾತುಗಳು ಬರುತ್ತೆ. ಕುಚೇಷ್ಟೆಗಳನ್ನು ಮಾಡಕ್ಕೆ ಹೋಗ್ತೀರಿ, ಅಹಂಕಾರವನ್ನು ಪಡ್ಲಿಕ್ಕೆ ಹೋಗ್ತೀರಿ. ಇದನ್ನು ಕಡಿಮೆ ಮಾಡಿಕೊಡ್ಬೇಕು ಮಿಥುನ ರಾಶಿಯವರು. ನಿಮ್ಮ ಕುಚೇಷ್ಟೆ, ನಿಮ್ಮ ಅತಿಯಾದಂತಹ ದುಂದುವೆಚ್ಚದ ಮನಸ್ಥಿತಿ, ಇವೆಲ್ಲವೂ ನಿಮಗೆ ಒಂದು ರೀತಿಯಾದಂಥ ಮುಂದಿನ ದಿನಗಳಲ್ಲಿ ನಷ್ಟಕ್ಕೆ ತರುವಂಥ ವಾತಾವರಣ ತಂದುಕೊಡುತ್ತೆ. ಆದ್ದರಿಂದ ನಾವು ಹೇಳ್ತೀವಲ್ಲ, ಕಷ್ಟ ಬಂದಾಗ ವೆಂಕಟರಮಣ ಅಂತಿರ್ತೀವಿ, ಸುಖ ಬಂದಾಗ ವೆಂಕಟರಮಣನ ನಾವು ಮರ್ತೇ ಬಿಡ್ತೀವಿ. ಯಾಕೆ ಅಂತಂದರೆ ಮನುಷ್ಯನ ಸ್ವಭಾವವೇ ಹಾಗೆ. ನಾವು ಸಂಕಟವಾಗಲಿ ಸುಖವಾಗಲಿ ದುಃಖವಾಗಲಿ ನಾವು ಭಗವಂತನ ಉಪಾಸನೆಯನ್ನು ಮಾಡಬೇಕು. ಕಷ್ಟವಾಗಲಿ ಸುಖವಾಗಲಿ ಮನುಷ್ಯ ಒಂದೇ ರೀತಿಯಲ್ಲಿ ಇರಬೇಕು. ಸುಖ ಬಂದ್ಬಿಡ್ತು, ಹೇರಳವಾದಂಥ ಅನುಕೂಲವಾಯಿತು ಅಂತ ಹೆಂಗೆ ಬೇಕಂಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮನ್ನು ಆ ಪರೀಕ್ಷೆ ಮಾಡುತ್ತೆ. ಆ ಸಮಯ ಕಾಲ ಅನ್ನುವಂಥದ್ದು ನಮ್ಮನ್ನು ಕಾಯ್ತಾ ಇರುತ್ತೆ, ನಮ್ಮನ್ನು ಫಾಲೋ ಮಾಡ್ತಿರುತ್ತೆ, ನಮ್ಮ ಸ್ವಭಾವನ ಅದು ಪರೀಕ್ಷೆ ಮಾಡ್ತಾ ಇರುತ್ತೆ. ಆದ್ದರಿಂದ ಈ ಮಿಥುನ ರಾಶಿಯವರಿಗೆ ಈ ವರ್ಷವಂತೂ ಉತ್ತಮವಾದಂಥ ಯೋಗ ಫಲ, ವಿವಾಹದಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮನೆಯ ಕಟ್ಟುವಂತಹ ಯೋಗ, ಮದುವೆಗಳಾಗುವಂತಹ ಯೋಗ, ಎಲ್ಲ ಶುಭ ಕಾರ್ಯಗಳ ಸೂಚನೆ ಕೊಡುವಂತಹ ಯೋಗದಿಂದ ಕೂಡಿರುವಂಥ ಮಿಥುನ ರಾಶಿ ಅನುಕೂಲಕರವಾದಂತಹ ಮಿಥುನ ರಾಶಿ. ಆದ್ದರಿಂದ ಈ ಮಿಥುನ ರಾಶಿ ಅಧಿಪತಿಯಾದಂಥವರು ಬುಧಗ್ರಹ, ಯೋಗದಲ್ಲಿರುವಂಥವರು ಗುರುಗ್ರಹ. ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿ, ಮನೆಯಲ್ಲಿ ಏನಾದರೂ ಒಂದು ಪೂಜೆ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಮಿಥುನ ರಾಶಿಯವರು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ, ಬಹಳ ಅನುಕೂಲಕರವಾಗಿರುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.